ಇಂದು ಕನ್ನಡ ಸಿನಿ ರಸಿಕರಿಗೆ ಡಬಲ್ ಧಮಾಕ. 2 ಕನ್ನಡದ ಸಸ್ಪೆನ್ಸ್ ಮೂವಿಗಳು ಇಂದು ಬಿಡುಗಡೆಯಾಗಿದೆ. ಒಂದು ಗಿಲ್ಲಿ ನಟನೆಯ ಸರಕಾರಿ ಶಾಲೆ H8 ಎನ್ನುವಂತ ಮಿಸ್ಟರಿ ಥ್ರಿಲ್ಲರ್ ಆದ್ರೆ, ಇನ್ನೊಂದು ಗಾರ್ಗಾ ಎನ್ನುವಂತಹ ಚಿತ್ರ. ಹಾಗಾದ್ರೆ ಈ 2 ಚಿತ್ರಗಳು ಹೇಗಿದೆ ಅನ್ನೋದರ ಕುರಿತಾದ ಕಂಪ್ಲೀಟ್ ಫಿಲ್ಮ್ ರಿವ್ಯೂ ಇಲ್ಲಿದೆ. ಮೊದಲಿಗೆ ಗಾರ್ಗಾ ಚಿತ್ರ. ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನುವಂತ ಮಾತು ಕೇಳಿ ಕೇಳಿ ಸಿನಿ ರಸಿಕರು ರೋಸಿ ಹೋಗಿದ್ರು. ಆದ್ರೆ ಈ ಚಿತ್ರ ಆ ಎಲ್ಲ ನ್ಯೂನ್ಯತೆಗಳಿಗೆ ಉತ್ತರ ಕೊಡೋ ಕೆಲಸವನ್ನ ಮಾಡಿದೆ. 2005ರಲ್ಲಿ ಬಂದಂತಹ ಜೋಗಿ ಚಿತ್ರದ ಮೇಕರ್ಸ್ ಈ ಚಿತ್ರವನ್ನ ಮಾಡಿದ್ದು, ಸಿಕ್ಕಾಪಟ್ಟೆ ಥ್ರಿಲ್ಲರ್ ಇಂದ ಕೂಡಿರೋ ಈ ಸಿನಿಮಾ ಒಬ್ರಿಗಿಂತ ಒಬ್ರು ಟ್ಯಾಲೆಂಟೆಡ್ ಆಕ್ಟರ್ಸ್ ಗಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ವಿಶೇಷವಾಗಿದೆ. ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರ ಜೊತೆ ಅರುಣ್ ರಾಮ್ ಪ್ರಸಾದ್ ಹಾಗೆ ಅರುಣ್ ಸಾಗರ್ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ರಾಹುಲ್ ದೇವ್, ಮಿತ್ರ, ಪ್ರಕಾಶ್ ತುಂಬಿನಾಡು, ಅವಿನಾಶ್ ಇವರೆಲ್ಲರೂ ಅಭಿನಯ ಈ ಚಿತ್ರದಲ್ಲಿ ಸಖತ್ತಾಗಿ ಮೂಡಿ ಬಂದಿದೆ. ಅರುಣ್ ಸಾಗರ್ ಒಂದಿಷ್ಟು ವರ್ಷಗಳಿಂದ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದೀಗ ಒಂದು ಡಿಫರೆಂಟ್ ರೋಲ್ ಮೂಲಕ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ತಾ ಇರೋದು ತುಂಬಾನೇ ವಿಶೇಷವಾಗಿದೆ. ಹಾಗೆ ಈ ಚಿತ್ರದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗುರುಕಿರಣ್ ಹಾಗೂ ಅಭಿ ಪಟ್ನಾಯಕ್ ಮಾಡಿದ್ದು BGM ಒಮ್ಮೆಲೆ ಎದೆ ಜಲ್ಲನಿಸೋ ಹಾಗೆ ಮಾಡುತ್ತೆ. ಈ ಸಿನಿಮಾದ ಕ್ಯಾಮೆರಾ ವರ್ಕ್ ತುಂಬಾನೇ ಎಕ್ಸಲೆಂಟ್ ಆಗಿ ಮೂಡಿ ಬಂದಿದ್ದು, ಈ ಸಿನಿಮಾ ನಿಮಗೆ ಒಂದೊಳ್ಳೆ ಇಮ್ಯಾಜಿನರಿ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡೋದಂತೂ ಪಕ್ಕ. ಆಫ್ಟರ್ ರಂಗಿತ ರಂಗ ಸಾಯಿ ಕುಮಾರ್ ಅವರನ್ನ ಡಿಫರೆಂಟ್ ಶೇಡ್ ನಲ್ಲಿ ನೋಡೋ ಅವಕಾಶ ಈ ಸಿನಿಮಾದಲ್ಲಿ ನಿಮ್ಗೆ ಸಿಗುತ್ತೆ. ಇನ್ನು ಈ ಚಿತ್ರದ ಕಥಾ ಹಂದರ ನೋಡೋದಾದ್ರೆ, ನೇವಿಗೇಷನ್ ಇಲ್ಲದೆ ಇರೋ ಊರಲ್ಲಿ ನಡೆಯುವ ನಿಗೂಢ ಘಟನೆಗಳ ಸುತ್ತ ನಡೆಯುವಂತಹ ಚಿತ್ರವೇ ಗಾರ್ಗಾ ಅಂತ ಹೇಳ್ಬೋದು. ಈ ಸಿನಿಮಾ ಒಂದೊಳ್ಳೆ ವಿಜುವಲ್ ಟ್ರೀಟ್ ನೊಂದಿಗೆ ಆಕ್ಷನ್ ಥ್ರಿಲ್ಲರ್ ಆಗಿ ಮೂಡಿ ಬಂದಿದ್ದು, ಸಿನಿಮಾ ನೋಡಿ ಬಂದವರಿಗೆ ವಾವ್ ಅನಿಸುವುದಂತೂ ಸತ್ಯ. ಈ ಒಂದು ಚಿತ್ರದಲ್ಲಿ ಮಲ್ಟಿ ಸ್ಟಾರ್ ಗಳು ಆಕ್ಟ್ ಮಾಡಿರೋ ಕಾರಣ ಈ ಚಿತ್ರ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಈ ಚಿತ್ರ ಟ್ರೈಲರ್ ಬಂದಾಗಿನಿಂದ ಬಹಳಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿತ್ತು. ಟ್ರೈಲರ್ ಬಿಡುಗಡೆ ಆದ ನಂತರ ಪ್ರೇಕ್ಷಕರಲ್ಲಿ ಈ ಚಿತ್ರದ ಬಗೆಗಿನ ಆಸಕ್ತಿ ಹೆಚ್ಚಾಗಿತ್ತು. ಕಾರಣ ಟ್ರೈಲರ್ ಸಖತ್ ಮಾಸ್ ಆಗಿ ಮೂಡಿ ಬಂದಿತ್ತು. ಆಕ್ಷನ್ ಇರಬಹುದು, ಥ್ರಿಲ್ಲಿಂಗ್ ಸೀನ್ ಗಳಿರಬಹುದು, ಹಾಗೆ ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೂ ವಿಜುವಲ್ ಎಫೆಕ್ಟ್ಸ್ ಗಳಿರಬಹುದು, ಹಾಗೆ BGM ಗಳಿರಬಹುದು, ಇವೆಲ್ಲವೂ ಕೂಡ ತುಂಬಾನೇ ನೀಟ್ ಆಗಿ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಾರಣಕ್ಕಾಗಿ ಈ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಹಾಗೆ ಈ ಸಿನಿಮಾ ಆ ನಿರೀಕ್ಷೆಯನ್ನ ಹುಸಿಗೊಳಿಸಿಲ್ಲ. ಯಾಕಂದ್ರೆ ಈ ಸಿನಿಮಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಇದರಲ್ಲಿ ಸಸ್ಪೆನ್ಸ್ ಕೂಡ ಇದೆ, ಹಾರರ್ ಥ್ರಿಲ್ಲಿಂಗ್ ಕೂಡ ಇದೆ. ಎಲ್ಲವೂ ಮಿಕ್ಸ್ ಆಗಿರುವಂತ ಈ ಸಿನಿಮಾ ಸಾಕಷ್ಟು ರೋಮಾಂಚನಕಾರಿಯಾಗಿ ಮೂಡಿ ಬಂದಿದೆ. ಒಂದೊಮ್ಮೆ ನೀವು ಥಿಯೇಟರ್ ಗೆ ಹೋಗಿ ಈ ಚಿತ್ರವನ್ನ ನೋಡಿದ್ರೆ ನಿಜವಾಗ್ಲೂ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುವಂತ ಚಿತ್ರ ಇದಾಗಿದೆ. ಒಟ್ಟಾರೆ ಒಂದೊಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇದೆ ಅನ್ನೋ ಸಂತೋಷ ಒಂದು ಕಡೆ ಆದ್ರೆ, ಇಂತಹ ಪ್ರಯತ್ನಗಳು ಮತ್ತೆ ಮತ್ತೆ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ಹಾಗೆ ಇವತ್ತು ರಿಲೀಸ್ ಆಗ್ತಿರೋ ಇನ್ನೊಂದು ಸಿನಿಮಾ ಸರಕಾರಿ ಶಾಲೆ H8 ಅನ್ನುವಂತಹ ಸಿನಿಮಾ. ಕಿರುತೆರೆ ಮಾತ್ರವಲ್ಲದೆ ಹಿರಿತೆರೆಯಲ್ಲೂ ಗಿಲ್ಲಿ ನಟ ಅವರು ಆಕ್ಟಿವ್ ಆಗಿದ್ದಾರೆ. ಅವರಿಗೆ ಬೇಡಿಕೆ ಕೂಡ ಹೆಚ್ಚಿದೆ. ಗಿಲ್ಲಿ ಅಭಿನಯಿಸಿರೋ ಸರಕಾರಿ ಶಾಲೆ H8 ಬಿಡುಗಡೆಯಾಗಿದ್ದು, ಶೀರ್ಷಿಕೆಯಿಂದಲೇ ಈ ಸಿನಿಮಾ ಸಖತ್ ಕೌತುಕವನ್ನ ಉಂಟು ಮಾಡಿತ್ತು. ಸರಕಾರಿ ಶಾಲೆ H8 ಚಿತ್ರ ಇದೀಗ ತೆರೆ ಕಂಡಿದ್ದು, ಗುಣ ಹರಿಯಬ್ಬೆ ಅವರು ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಬಿಗ್ ಬಾಸ್ ಈ ಬಾರಿಯ ಸೀಸನ್ ಗೆದ್ದ ನಂತರ ಗಿಲ್ಲಿಗೆ ಸಾಕಷ್ಟು ಆಫರ್ ಗಳು ಬರ್ತಾ ಇದೆ. ಕನ್ನಡ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿರೋ ಗಿಲ್ಲಿ ಇದೀಗ ಸರಕಾರಿ ಶಾಲೆ H8 ಎನ್ನುವ ಚಿತ್ರದ ಮೂಲಕ ಮತ್ತೆ ಪರದೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಗಿಲ್ಲಿ ಕಾಮಿಡಿ ಟೈಮಿಂಗ್ ಚೆನ್ನಾಗಿ ಮೂಡ್ ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಫಿಲ್ಮ್ ರಿವ್ಯೂ ಮಾಡ್ತಾ ಸೈಕ್ ತರ ಆಕ್ಟ್ ಮಾಡೋ ನವಾಜ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಎಷ್ಟೋ ಜನ ಕಲಾವಿದರು ಅವಕಾಶಕ್ಕಾಗಿ ಹಗಲಿರುಳು ಕಷ್ಟಪಡ್ತಾರೆ. ನಟನೆಯನ್ನ ಕಲಿತು ಸಿನಿಮಾದಲ್ಲಿ ನಟಿಸಬೇಕು ಅನ್ನುವಂತ ಕನಸನ್ನು ಕೂಡ ಕಾಣ್ತಾರೆ. ಆದ್ರೆ ಕನ್ನಡ ಚಿತ್ರರಂಗಕ್ಕೆ ಅದರದೇ ಆದಂತಹ ಘನತೆ ಗೌರವಗಳಿದೆ. ಕ್ರಿಂಜ್ ಕಂಟೆಂಟ್ ಮಾಡೋ ಒಂದಿಷ್ಟು ಜನರಿಗೆ ಕನ್ನಡದ ಸಿನಿಮಾ ರಂಗದ ದೊಡ್ಡ ಪರದೆ ಮೇಲೆ ಅವರನ್ನ ಕಾಣಿಸ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡ್ತೀರಿ ಅಂತಂದ್ರೆ, ಅವರನ್ನ ಸಿನಿಮಾಗಳಿಗೆ ಹಾಕೊಂಡು ನಿಮ್ಮ ಸಿನಿಮಾ ಕ್ರೆಡಿಬಿಲಿಟಿಯೂ ಹಾಳಾಗುತ್ತೆ. ಈಗ ಉದಾಹರಣೆಗೆ ಇದೇ ಸಿನಿಮಾದಲ್ಲಿ ಗಿಲ್ಲಿ ಅವರು ನಟನೆ ಮಾಡಿದ್ದಾರೆ. ಗಿಲ್ಲಿ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಗಿಲ್ಲಿ ಅವರಲ್ಲಿ ಟ್ಯಾಲೆಂಟ್ ಇದೆ, ಶ್ರಮ ಇದೆ, ಬದುಕು ಅಂದ್ರೆ ಏನಂತಾನೂ ಗೊತ್ತಿದೆ. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡಿ. ಈ ಚಿತ್ರ ಸರ್ಕಾರಿ ಶಾಲೆ ಉಳಿಬೇಕು ಎನ್ನುವ ಸಂದೇಶವನ್ನ ಇಟ್ಕೊಂಡು ಮಾಡಿರುವಂತಹ ಸ್ಟೋರಿ ಆಗಿದೆ. ಟೈಟಲ್ ಹೇಳುವಂತೆ ಸರ್ಕಾರಿ ಶಾಲೆ ಸುತ್ತಮುತ್ತಲು ನಡೆಯುವ ಕತೆ ಇದಾಗಿದ್ದು, ಅನೇಕ ಸಸ್ಪೆನ್ಸ್ ಥ್ರಿಲ್ಲರ್ ಅಂಶಗಳನ್ನ ಈ ಚಿತ್ರ ಕೂಡ ಹೊಂದಿದೆ. ಒಂದು ಊರಿನಲ್ಲಿ ನಡೆಯುವ ವಿಚಿತ್ರ ಘಟನೆಯನ್ನ ಇದಕ್ಕೆ ಹೊಂದಿಕೊಳ್ಳುವ ಹಾಗೆ ಕೆಲ ಸನ್ನಿವೇಶವನ್ನ ಚಿತ್ರಿಸಲಾಗಿದೆ. ಈ ಚಿತ್ರದಲ್ಲಿ ಮಜಾ ಭಾರತೀಯ ಖ್ಯಾತಿಯ ಜಗ್ಗಪ್ಪ ಹಾಗೂ ಗಿಲ್ಲಿ ನಟನ
ಚಿತ್ರನ ಕಾಮಿಡಿ ಕಮಾಲ್ಕಾಪಟ್ಟೆ ಚೆನ್ನಾಗಿ ಮೂಡಿ ಬಂದಿದೆ. ಸುಚೇಂದ್ರ ಪ್ರಸಾದ್ ಅವರು ಈ ಚಿತ್ರದಲ್ಲಿ ಒಂದೊಳ್ಳೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಭಾವನಾತ್ಮಕವಾಗಿ ಅಭಿನಯಿಸೋ ಕೆಲಸವನ್ನ ಮಾಡಿದ್ದು ಈ ಸಿನಿಮಾದಲ್ಲಿ ನಿಮಗೆ ಭಾವನಾತ್ಮಕವಾಗಿ ಸುಚೇಂದ್ರ ಪ್ರಸಾದ್ ಕನೆಕ್ಟ್ ಆಗ್ತಾರೆ. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಕುತೂಹಲವನ್ನ ಮೂಡಿಸುವ ಪಾತ್ರವೆಂದರೆ ರಾಘವೇಂದ್ರ ರಾಜ್ಕುಮಾರ್ ಪಾತ್ರ ಅಂದ್ರೂ ತಪ್ಪಾಗಿರ್ಲಿಕ್ಕಿಲ್ಲ. ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಿರುವ ಈ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಯ ಪ್ರಾಮುಖ್ಯತೆಯನ್ನ ಹಾಗೂ ಸರ್ಕಾರಿ ಶಾಲೆಗಳು ಭವಿಷ್ಯದ ಹಾದಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಚಿತ್ರತಂಡ ತೋರಿಸೋ ಕೆಲಸ ಮಾಡಿದೆ. ಸರ್ಕಾರಿ ಶಾಲೆ H8 ಸಿನಿಮಾಗೆ ವಿಜೇತ್ ಮಂಜಯ್ಯ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. 3 ಹಾಡುಗಳು ಈ ಸಿನಿಮಾದಲ್ಲಿದೆ. ಕಾಮಿಡಿ ಸಿನಿಮಾಗಳ ಮೂಲಕ ಫೇಮಸ್ ಆದಂತ ನಟ ಶರಣ್ ಹಾಗೂ ಮೆಹಬೂಬ್ ಸಾಬ್ ಒಂದು ಹಾಡನ್ನು ಕೂಡ ಬರೆದಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ್ದಾರೆ. ಇನ್ನು ಈ ಚಿತ್ರದ ಮೈನಸ್ ಪಾಯಿಂಟ್ ನೋಡೋದಾದ್ರೆ ಚಿತ್ರದ ಛಾಯಾಗ್ರಹಣ ಅಷ್ಟೇನು ಚೆನ್ನಾಗಿ ಮೂಡಿ ಬಂದಿಲ್ಲ. ಚಿತ್ರಕಥೆಯಲ್ಲಿ ಸಂದೇಶ ಇದೆ, ಆದ್ರೆ ಡೆಪ್ತ್ ಇಲ್ಲ. ಕೆಲವೊಂದು ಕಡೆ ಅನಗತ್ಯವಾದ ಸಂಭಾಷಣೆಗಳನ್ನ ಈ ಚಿತ್ರತಂಡ ಯೂಸ್ ಮಾಡಿದೆ. ಅದು ಎಲ್ಲೋ ಒಂದ್ ಕಡೆ ಮೈನಸ್ ಪಾಯಿಂಟ್ ಆಗ್ಬಹುದು ಅನಿಸುತ್ತೆ. ಒಟ್ಟಾರೆ ಈ ಚಿತ್ರವನ್ನ ನೋಡಿದಾಗ ನನಗನ್ಸಿದ್ದು ಒನ್ ಟೈಮ್ ವಾಚ್ ಮಾಡಬಹುದು. ಒಂದು ಆವರೇಜ್ ಮೂವಿ ಇದಾಗಿತ್ತು. ಇನ್ನೂ ಚೆನ್ನಾಗಿ ಕಥೆಯನ್ನ ದೃಶ್ಯವನ್ನ ಚಿತ್ರಿಸೋ ಕೆಲಸ ಮಾಡಬಹುದಿತ್ತು ಎನ್ನುವುದು ನನ್ನ ಅಭಿಪ್ರಾಯ. ಈ 2 ಚಿತ್ರಗಳಲ್ಲಿ ಗಾರ್ಗ ಚಿತ್ರ ಒಂದೊಳ್ಳೆ ಮೂವಿಯಾಗಿ ಹೊರಹೊಮ್ಮಿದ್ದು ಒಂದಿಷ್ಟು ಕಲೆಕ್ಷನ್ ಗಳಲ್ಲೂ ಒಳ್ಳೆ ರೆಕಾರ್ಡ್ ಗಳನ್ನ ಮಾಡುವಂತ ಸೂಚನೆಗಳು ಸಿಗ್ತಾ ಇದೆ. ಒಳ್ಳೆ ಸಿನಿಮಾಗಳನ್ನ ಬೆಳೆಸಿ ಹಾಗೆ ಆ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅನ್ನೋದು ನಮ್ಮೆಲ್ಲರ ಆಶಯ.